ಈ ಕ್ವಶನ್ ಕೇಳಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡ್ತಾರೆ, ಬಿಕಾಸ್ ನೀವು ಮೊದಲಿಂದಾನು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇರುವಂತವ್ರು. ಬಟ್ ಕೆಲವೊಬ್ರು ಮದ ಜಾಸ್ತಿ ಆಗಿತ್ತು, ಸೊ ಆ ಒಂದು ಕಾರಣಕ್ಕೆ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಂತಹ ಒಂದು ಸೋಷಿಯಲ್ ಮೀಡಿಯಾ ಕಮೆಂಟ್ ಗಳನ್ನ ತೆಗೆದಾಗ ಒಂದೊಂದು ಒಪಿನಿಯನ್ ಅನ್ನ ಶೇರ್ ಮಾಡ್ತಾರೆ. ಅವ್ರು ಅಂದ್ರೆ ರಿಯಾಲಿಟಿ ತಿಳ್ಕೊಳ್ಳೋದನ್ನು ಕೆಲವೊಬ್ರು ಕಮೆಂಟ್ಸ್ ಅನ್ನ ಹಾಕ್ತಾರೆ. ಸೊ ಆ ಕಮೆಂಟ್ಸ್ ಅನ್ನ ನೋಡಿ ನಾನು ಕೇಳಿದ್ದು, ಸೊ ಆ ತರ ನೆಗೆಟಿವ್ ಕಮೆಂಟ್ ಮಾಡುವಂತವ್ರಿಗೆ ನಿಮ್ಮ ರಿಯಾಕ್ಷನ್ ಏನು ಅಂತ. ಸರ್ ಅವ್ರನ್ನ ತಡೆಯೋಕ್ಕಾಗಲ್ಲ ಸರ್. ಪಾಪ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಕೀಳಕ್ಕೆ. ಸೊ ಇದನ್ನ ಅಟ್ಲೀಸ್ಟ್ ಮಾಡಲಿ. ಅಟ್ಲೀಸ್ಟ್ ನನ್ನಿಂದ ಪಾಪ ಅವ್ರಿಗೇನೋ ಕೆಲಸ ಸಿಗ್ತಾ ಇದೆ ಅಂದರೆ ಕೆಲಸ ಆದರೂ ಮಾಡಲಿ ಅವರು. ಅವ್ರಿಗೆ ಪಾಪ ಬೇರೆ ಏನು ಕೆಲಸ ಇಲ್ಲ, ಇದೇ ಕೆಲಸ ಅವ್ರಿಗೆ. ಒಬ್ಬರನ್ನ ಹೆಂಗೆ ತುಳಿಯೋದು, ಒಬ್ಬರ ಬಗ್ಗೆ ಹೆಂಗೆ ಕೆಟ್ಟದ್ದು ಮಾತಾಡೋದು, ಒಬ್ಬರ ಬಗ್ಗೆ ಹೆಂಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ಬೋದು, ಇದಕ್ಕೂ ಹಾಕ್ತಾರೆ ನೋಡಿ. ನೀನು ಯಾವ ದೊಡ್ಡ ಇದು ಹೇಳೋಕ್ಕೆ ಅಂತ. ಹೌದು, ನಾನು ಯಾವ ದೊಡ್ಡ ಇದಲ್ಲ, ನಾನು ಯಾವ ದೊಡ್ಡ ಇದಿಲ್ಲ. ಕಮೆಂಟ್ ಮಾಡೋನು ಯೋಚನೆ ಮಾಡ್ಬೇಕು, ನಾನು ಯಾವ ದೊಡ್ಡ ಇದು ಅಂತ ಕಮೆಂಟ್ ಮಾಡ್ತಾ ಇದ್ದೀನಿ ಅಂತ. ಅವ್ನಿಗೆ ಅದು ಗೊತ್ತಾಗೋಯ್ತು ಅಂದರೆ ಕಮೆಂಟ್ ಹಾಕಲ್ಲ ಅವನು. ಆಯಿಲ್ ಪೈಲ್ಗಳು ಮಾಡ್ತಾರೆ. ಇವನಿಗೆ ಮದ ಜಾಸ್ತಿ ಆಗಿ ಮಾಡೋದು. ಮದ ಜಾಸ್ತಿ ಆಗಿದ್ರೆ ಬೇರೆ ಮಾಡಿರುವೆ, ಇದ್ಯಾಕೆ ಮಾಡಿರುವೆ? ನಾನು ಮಾಡಿದೊಂದು ರೀಲ್ಸ್ ಅಷ್ಟೇ. ಇಟ್ ವಾಸ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಅದು ಇಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅದು ತಪ್ಪನ್ನ ತಿಳ್ಕೊಂಡಿದ್ದೀವಿ. ಚೇಂಜ್ ಆಗೋಕ್ಕೆ ಅವಕಾಶ ಕೊಡಿ. ಅದನ್ನು ಬಿಟ್ಟು ದುರಹಂಕಾರ, ಇವನಿಗೆ ಜಾಸ್ತಿ, ಇವನಿಗೆ ಅದು ಜಾಸ್ತಿ ಇದು ಜಾಸ್ತಿ ಅಂದಾಗ ನೀವು ಬಂದು ನನ್ನ ಜೊತೆ ಪಳಗಿ ನನ್ನ ಜೊತೆ ಇದ್ದು ನೀವು ನನಗೆ ದುರಹಂಕಾರ ಅಂದರೆ ಓಕೆ. ನನ್ನ ಬಗ್ಗೆ ಗೊತ್ತೇ ಇಲ್ಲ ನಿಮಗೆ, ವೈ ಡು ಯು ಟಾಕ್ ಸೊ ರ್ಯಾಂಡಮ್ಲಿ? ಮಾತಾಡ್ಬಿಡ್ರಿ, ಒಳ್ಳೇದಲ್ಲ. ಇಟ್ ಡಸಂಟ್ ಲುಕ್ ಮೆಚೋರ್ಡ್. ಆ ಥರ ಕೆಲಸ ಮಾಡಬೇಡಿ. ರಜತ್ ಅವರು ಮೊದಲಿಂದನೂ ಸಹ ಸ್ಟ್ರೈಟ್ ಫಾರ್ವರ್ಡ್. ಆ ನೇರ ನುಡಿಯೇ ನಿಮ್ಗೆ ಎಲ್ಲೋ ಒಂದ್ ಕಡೆ ಕಷ್ಟ ತಂದು ಕೊಡ್ತಿದ್ಯಾ ಅಂತ. ಹೌದು, ಡೈರೆಕ್ಟಾಗಿ ಮಾತಾಡಿದ್ದೆ ತಪ್ಪು. ಇವಾಗ ನೋಡಿ ಸರ್, ಬಕೆಟ್ ಇಟ್ಕೊಂಡು ಅಣ್ಣ ಅಪ್ಪ ಅಂದ್ಕೊಂಡು ಅಯ್ಯೋ ನಮಗೆ ಸಾರ್ ನೀವೇ ಸಾರ್, ಅದು ಸಾರ್ ಇದು ಸಾರ್ ಅಂದವ್ರಿಗೆ ಜೀವನ. ಇವಾಗ ನಮ್ಮ ಕೈಲಿ ಅದು ಆಗಲ್ಲ. ಐ ಆಮ್ ಹ್ಯಾಪಿ ದ ವೇ ಐ ಆಮ್ ಸರ್. ಇನ್ನೂ ಎಷ್ಟು ಕಷ್ಟ ಬಂದರೂ ನಾನು ಹಿಂಗೆ ಇರ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.